ಕಡು ಮೌನದ ಕಡಲಲ್ಲಿ ಕನಸುಗಳೇ ಕಣ್ಣಲ್ಲಿ, ಅಲೆಗಳ ನಾದದಲ್ಲಿ ನಿನ್ನ ಹೆಸರೇ ಮನದಲ್ಲಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಹಲಸಿನಕಾಯಿ ಸುಕ್ಕ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡೋದು. ಈಗ ಹಲಸಿನಕಾಯಿ ತಗೊಂಡು ನೀಟಾಗಿ ಅದನ್ನು ಎಲ್ಲ ಕೆತ್ತಿಬಿಟ್ಟು ಈಗ ಸಣ್ಣ ಸಣ್ಣ ಕುಯ್ಕೊತಾ ಇದ್ದೀನಿ. ಇದು ತುಂಬ ಎಳೆದು ಹಲಸಿನಕಾಯಿ, ಹಂಗಾಗಿ ಈಸಿಯಾಗಿ ಕುಯ್ಯೋಕ್ಕೆ ಬರುತ್ತೆ. ಆದರೆ ಬಲ್ತಿರೋದಾದರೆ ಸ್ವಲ್ಪ ರಫ್ ಆಗಿರುತ್ತೆ ನೋಡಿ, ಕುಯ್ಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಕುಯ್ದ ತಕ್ಷಣವೇ ನಾವು ನೀರಿಗೆ ಹಾಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಗೊತ್ತಲ್ವ ನಿಮಗೆ, ಅದೆಲ್ಲ ಕಪ್ಪಗೆ ಆಗಿಬಿಡುತ್ತೆ. ಈಗ ನಾನು ಇಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಬೇಯಕ್ಕೆ ಇಟ್ಕೊಂಡ್ಬಿಡ್ತಿದ್ದೀನಿ. ಫಸ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮಧ್ಯೆ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಒಂಚೂರು ಅರಿಶಿನ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ವಿಷಲ್ ಕೂಗ್ಸ್ಕೊಳ್ಳೋದಬೋದು, ಇಲ್ಲಾಂದರೆ ಈ ಥರನೇ ಬೇಯಿಸ್ಕೋಬೋದು. ಈಗ ನೋಡಿ ಒಂದು 10 ನಿಮಿಷ ಬೇಯೋಕ್ಕೆ ಬಿಟ್ಬಿಡೋಣ. ಅದು ಬೆಂದಾದಮೇಲೆ ನಾವು ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಂತರ ನೋಡಿ ನಾನು ಹಲಸಿನಕಾಯಿ ಸುಕ್ಕಕ್ಕೆ ಏನೇನು ಬೇಕು ಅಂತ ತೊಗೊತಿದ್ದೀನಿ. ಫಸ್ಟ್ ಒಂದು 3 ಬೆಳ್ಳುಳ್ಳಿ, ಒಂದು 3 ಮೆಣಸಿನ್ಕಾಯಿ, ಒಂದು 3 ಎಸ್ಲು ಶುಂಠಿ ತಗೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇಷ್ಟು ಸಹ ಸಾಫ್ಟಾಗಿ ಇಲ್ಲ ತರ್ತರಿಯಾಗಿ 2 ಥರನಾರಾಯಿತು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸಣ್ಣಗೆ ಹೆಚ್ಚಿರೋ 1 ಈರುಳ್ಳಿ ಸಾಕು. 1 ಈರುಳ್ಳಿನ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಯಾವುದೇ ಚಿಕನ್ನು ಮಟನ್ನು ಬೇಡ, ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಅರ್ಧ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಟೊಮೊಟೊನೂ ಅಷ್ಟೇ ಸಣ್ಣಗೆ ಹೆಚ್ಕೊಂಡು ಹಾಕೊಂಬಿಡೋಣ. ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕೋಬೇಕು, ಯಾಕೆಂದರೆ ಹಲಸಿನಕಾಯಿಗೂ ಉಪ್ಪು ಹಾಕೊಂಡಿರ್ತೀವಿ ನೋಡಿ, ಹಂಗಾಗಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂತಿದ್ದಂಗೆ ಹೆಂಗಿದ್ರೂ ಈರುಳ್ಳಿ ಕಂದು ಬಣ್ಣಕ್ಕೆ ಬರುತ್ತೆ ನೋಡಿ. ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿನ ಒಂದು ಸರಿ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ. ಹಂಗೆ ನನ್ನ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ನೋಡಿ. ಈಗ ನಾವೇನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೊಂದು 10 ನಿಮಿಷ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಕ್ಕೆ ಬಿಟ್ಬಿಡೋಣ. ಆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಘಮ ಘಮ ಅನ್ನೋ ಸ್ಮೆಲ್ ಬರ್ತಾ ಇರುತ್ತೆ. ತುಂಬ ಈಸಿ ಆಗಿರುತ್ತೆ. ರೊಟ್ಟಿಗಾರಾಯಿತು, ಚಪಾತಿಗಾರಾಯಿತು, ಎಲ್ಲವಕ್ಕೂ ಚೆನ್ನಾಗಿರುತ್ತೆ. ಈಗ ನಾನು ಬೇಯಿಸಿಟ್ಕೊಂಡಿದ್ದೆ ನೋಡಿ ಹಲಸಿನಕಾಯಿನ, ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀರು ಸಮೇತನೇ ಸೇರಿಸ್ಕೊಂಬಿಡೋಣ, ಯಾಕೆಂದರೆ ಅದು ಬೆಂದಿರೋ ನೀರು ಚೆನ್ನಾಗಿರುತ್ತೆ ನೋಡಿ. ಹಲಸಿನಕಾಯಿ ಅಂತೂ ತುಂಬ ಸಾಫ್ಟಾಗಿ ಬೆಂದಿದೆ. ಎಷ್ಟು ಟೇಸ್ಟ್ ಇದೆ ಗೊತ್ತಾ. ನೀವೆಲ್ಲರೂ ಈ ಥರ ಒಂದ್ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಲಸಿನಕಾಯಿ ಸೀಸನ್ನಲ್ಲಿ ಒಂದೊಂದು ಈ ಥರ ಮಾಡಲೇಬೇಕು, ಚೆನ್ನಾಗಿರುತ್ತೆ. ನಂತರ ನೋಡಿ ಸ್ವಲ್ಪ ಧನ್ಯದ ಪೌಡರ್ ಹಾಕ್ಕೊತಾ ಇದ್ದೀನಿ. ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೋಬೋದು, ಯಾಕೆಂದರೆ ಇಲ್ಲಿ ಮೆಣಸಿನ್ಕಾಯಿ ರುಬ್ಬಿರೋದ್ರಿಂದ ಖಾರದ ಪುಡಿ ಏನು ಬೇಡ ಜಾಸ್ತಿ. ಇನ್ನೂ ಖಾರ ಬೇಕು ಅಂದರೆ ಖಾರ ಹಾಕೋಬೋದು ನೋಡಿ. ಒಂದು ಅದಕ್ಕೆ ಬಂದೈತೆ. ನಿಮಗೆ ತೆಳ್ಳಗೆ ಬೇಕಾದರೆ ತೆಳುಗಾರ ಮಾಡ್ಕೊಳ್ರಿ, ಇಲ್ಲ ಗಟ್ಟಿಗೆ ಬೇಕಾದರೆ ಗಟ್ಟಿ. ಸುಕ್ಕ ಅಲ್ವಾ, ಹಂಗಾಗಿ ಸ್ವಲ್ಪ ಡ್ರೈ ಆಗಿದ್ರೇ ಚೆಂದ. ಇಲ್ಲಿ ನೋಡಿ ಎಷ್ಟು ಡ್ರೈ ಆಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಬೆಂದೋಗಿರುತ್ತೆ, ಒಳ್ಳೆ ಚಿಕನ್ ಪೀಸಸ್ ಇದ್ದಂಗಿರುತ್ತೆ ನಾನ್ ವೆಜ್ ತಿನ್ನೋರಿಗೆ. ನಾನ್ ವೆಜ್ ತಿಂದಲ್ಲೇ ಇರೋರಿಗೆ ಒಳ್ಳೆ ಹೊಸ ಟೇಸ್ಟ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಮೇಲೆ. ಕಾಯಿ ತುರಿ ಹಾಕೊಂಡಾದ್ಮೇಲೆ ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಪ್ಪ. ಬಿಸಿ ಬಿಸಿಯಾದ ಹಲಸಿನಕಾಯಿ ಸುಕ್ಕ ರೆಡಿ. ಯಾವುದೇ ಡಿಶಸ್ ಬೇರೆ ಇದ್ರ ಮುಂದೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಅಂದರೆ ಬೇಯಬೇಕಷ್ಟೇ ಹಲಸಿಂದು ಅದೆಲ್ಲ, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ ಅಂತ ಅಂತಾರೆ. ನೀಟಾಗಿ ಬೆಂದ್ರೇನು ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಬೇಯಿಸ್ಬೇಕು, ಅರ್ಧಂಬರ್ಧ ಬೇಯಿಸಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹಂಗೆ ಟೇಸ್ಟು ಸಹ ಇದೆ. ಪ್ಲೀಸ್ ಈ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮಾಡೋ ರೆಸಿಪಿಗಳನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.